ತುಮಕೂರಿನಲ್ಲೂ ಹೆಚ್ಚಾಯಿತು ಹೃದಯಕ್ಕೆ ಆಘಾತ. ಹಾರ್ಟ್ ಅಟ್ಯಾಕ್ಗೆ ಮತ್ತಿಬ್ಬರು ಬಲಿ. ಇದ್ದಾಳಪ್ಪ ಅಂತ ನಾನು ಹಿಂಗೆ ಅಂತ ಇದ್ದೀನಿ. ಇಲ್ಲ ಬಿಡಪ್ಪ ಹೋದ್ರು. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಜನರನ್ನ ಭಯಬೀಳಿಸುವಂತೆ ಮಾಡ್ತಿದೆ. ಆರೋಗ್ಯವಾಗಿದ್ದ ಜನರು ಇದ್ದಕ್ಕಿದ್ದಂತೆ ಎದೆನೋವು ಬಂದು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕೆಲವರು ರಾತ್ರಿ ಮಲಗಿ ಬೆಳಗಾಗುವಷ್ಟರಲ್ಲೇ ಮಲಗಿದ್ದಲ್ಲೇ ಉಸಿರು ನಿಲ್ಲಿಸುತ್ತಿದ್ದಾರೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಭೀತಿ ಶುರುವಾಗಿದೆ. ಕಳೆದ ವಾರ ತುಮಕೂರಿನ ಬಿಜೆಪಿ ಯುವ ಮುಖಂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದು ಇದೀಗ ಮತ್ತಿಬ್ಬರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ತುಮಕೂರು ನಗರದ ಹನುಮಂತಪುರ ನಿವಾಸಿಗಳಾದ 31 ವರ್ಷದ ಜಯಂತ್ ಹಾಗೂ 52 ವರ್ಷದ ಶ್ರೀಧರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. 31 ವರ್ಷದ ಜಯಂತ್ ಆರೋಗ್ಯವಾಗಿಯೇ ಇದ್ದು ರಾತ್ರಿ ಊಟ ಮಾಡಿ ಮನೆಯಲ್ಲಿ ಮಲಗಿದ್ದಾರಷ್ಟೇ. ಆದ್ರೆ ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದ್ದು ಒದ್ದಾಡಿದ್ದಾರೆ. ಕೂಡಲೇ ಜಯಂತ್ನ ಕುಟುಂಬಸ್ಥರು ಆದರ್ಶ ಪೋರ್ಟಿಸ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಜಯಂತ್ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇತ್ತ 52 ವರ್ಷದ ಶ್ರೀಧರ್ ಆರೋಗ್ಯವಾಗಿಯೇ ಇದ್ರು. ನಿನ್ನೆ ಬೆಳಗ್ಗೆ ಟೀ ಕುಡಿದು ಬಳಿಕ ಚಿಕನ್ ಅನ್ನ ಮನೆಗೆ ತಂದುಕೊಟ್ಟಿದ್ದಾರೆ. ಈ ವೇಳೆ ಶ್ರೀಧರ್ಗೆ ಎದೆನೋವು ಕಾಣಿಸಿಕೊಂಡಿದ್ದು ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನು ಕೂಡ ಆದರ್ಶ ಪೋರ್ಟಿಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಶ್ರೀಧರ್ನನ್ನ ತಪಾಸಣೆ ಮಾಡಿದ ವೈದ್ಯರು ಪ್ರಾಣ ಹೋಗಿರುವ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಮನೆಯ ಯಜಮಾನನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕೋಳಿ ತಾಮ ಅಂತ ಹೇಳಿದ್ರು ಅಪ್ಪ. ಕೋಳಿ ತಾಮ ಅಂತ ಕಾಸು ಕೊಡಿದ್ದು ಕೋಳಿ ತಾಂಬರಕ್ಕೆ ಹೋಗಿದ್ದೆ. ಇಲ್ಲ ಕೋಳಿ ತಗೊಂಡು ಬಂದೆ ಎದೆ ಉರಿ ಅಂತ ಅಂತಿದ್ರು. ಎದೆ ಉರಿ ಅಂತ ಓಡೋಗಿ ಮನೆ ಕಂತೀನಿ ನಾನು ಸ್ವಲ್ಪ ಹೊತ್ತು ಅಡುಗೆ ಮಾಡೋದು ಬೇಗ ಅಂತ ಹೇಳಿದ್ರು ಅಮ್ಮಂಗೆ. ನನಗೆ ಹೇಳ್ಬಿಟ್ಟು ಹಿಂಗೆ ಬತ್ತಿದ್ದೆ. ಆಮೇಲೆ ಬತ್ತಿರ್ಬೇಕು ಜೋರಾಗಿ ಉಸಿರುತ್ತಾ ಅಂತಿದ್ರು. ಫುಲ್ ಜೋರಾಗಿ ಉಸಿರುತ್ತಾ ಅಂತಿದ್ರು. ಇಲ್ಲೆಲ್ಲ ನಾಲ್ಗೆ ಹಿಂಗೆ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಎದೆ ಎಲ್ಲ ಹಿಂಗೆ ಹಿಡ್ಕೊಂಡು ಪ್ರೆಸ್ ಮಾಡಿದೆ ಜೋರಾಗಿ. ಆಮೇಲೆ ತಿರ್ಗಾ ಅಂತಂದರು. ಒಂದು 10 ನಿಮಿಷ ಆದಮೇಲೆ ತಿರ್ಗಾ ಅಂತಂದರು. ಆಟೋದಲ್ಲೂ ಹಂಗೆ ಮಾಡಿದೆ. ತಿರ್ಗಾ ಅಂತಂದರು. ಆಮೇಲೆ ತಮ್ಮಯ್ಯ ಆಸ್ಪತ್ರೆಗೆ ಹೋದೆ. ತಮ್ಮಯ್ಯ ಆಸ್ಪತ್ರೆ ಬೆಡ್ ಮೇಲೆ ಮನಗಿಸಿದ್ರು. ಅವ್ರು ಯಾರೋ ಬಂದು ಡಾಕ್ಟ್ರ್ ಇಲ್ಲ ಅಂತಂದರು. ಇಲ್ಲ ಬತ್ತೆ ಮಾಡಿರಿ ಅಂತಂದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತಂದರು. ತಿರ್ಗಾ ಅಲ್ಲಿಂದ ಆಟೋಗೆ ಹಾಕೊಂಡು ತಿರ್ಗಾ ಆದರ್ಶ ನರ್ಸಿಂಗ್ ಹೋದ್ವಿ. ಆದರ್ಶಗೆ ಹೋದ್ವಿ. ಅಲ್ಲಿ ಯಾರೋ ಇದ್ರು ಏನೋ ಹೋಗಿ ಸ್ಟ್ರೆಚ್ ಮೇಲೆ ಕುಣಿಸಿದ್ವಿ. ಕುಣಿಸ್ಬಿಟ್ಟು ಹೋದ್ರು ಒಳಕ್ಕೆ ಎಲ್ಲ ಹಾಕಿದ್ರು. ನಂದು ಅಮ್ಮನ ಬಿಡಲಿಲ್ಲ ಒಳಕ್ಕೆ. ಆಮೇಲೆ ಆಚೆಗೆ ಬಂದರು. ಬಿಡಲಿಲ್ಲ. ಆಪ್ರೇಷನ್ ನಡೀತೈತೆ ಆಗ್ತೈತೆ ಅಂತ ಹೇಳಿದ್ರು. ಆಮೇಲೆ ಹೋದ್ವಿ. ಅಮ್ಮ ಫುಲ್ ಫೋರ್ಸ್ ಆಗಿದ್ದು ಜೋರು ನೂಕ್ಬಿಟ್ಟು ಹೋಗ್ಬಿಡ್ತು ಒಳಕ್ಕೆ. ಹೋದ್ ನೋಡ್ತಾರೆ ಎಲ್ಲ ತೆಗೆದ್ಬಿಟ್ಟವ್ರು ಇಲ್ಲಿ. ಏನು ಮಾಡಿದೆ ಎಲ್ಲ ತೆಗ್ದವ್ರು ಇಲ್ಲಿ ಚೆಕ್ ಮಾಡ್ಬಿಟ್ಟು. ಆಮೇಲೆ ಎದೋಳಪ್ಪ ಅಂತ ನಾನು ಹಿಂಗೆ ಅಂತ ಇದ್ದೀನಿ. ಇಲ್ಲ ಬಿಡಪ್ಪ ಹೋದ್ರು. 8:30ಗೆ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನು ಸೀತ್ಕಲ್ಲಲ್ಲಿದ್ದೆ. ಸೀತ್ಕಲ್ಗೆ ಹೋಗಿದ್ದೆ ಬೆಳಿಗ್ಗೆನೇ. ಅಲ್ಲಿ ಫೋನ್ ಮಾಡಿದಾಗ 8:50 ಆಗಿತ್ತು. ನನಗೆ ಫೋನ್ ಮಾಡಿದ್ರು. ಹಲೋ ಅಂತಂದೆ. ಎಲ್ಲಿದೆಯಾ ಅಂತಂದರು. ಸೀತ್ಕಲ್ಲಾಗಿದ್ದೀನಿ ಅಂತಂದೆ. ಹಂಗೆ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ಇವರು ನಮ್ಮ ತಮ್ಮನ ಮಗ ಹೋಗಿದ್ದಾನೆ ಇಲ್ಲೇ ಮನೆ ತವ. ಆಮೇಲೆಲ್ಲ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಆಟ ಗಿಟೆಲ್ಲ ಕರೆಸ್ಬಿಟ್ಟು ತಿರ್ಗಾ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತಮ್ಮಯ್ಯ ನರ್ಸ್ರೂಮ್ ಹತ್ರ ಹೋಗಿರೆ. ಅಲ್ಲಿಂಟ ಹೋಗಿ 10 ಗಂಟೆಗೆ ಇದು ಯಾವುದು ಆದರ್ಶ ನರ್ಸ್ರೂಮ್ ಒಳಗೆ ಹೋಗ್ಯಾರೆ. ಅಲ್ಲೆಲ್ಲ ಏನೇನೋ ಟ್ರೀಟ್ಮೆಂಟ್ ನೋಡಿದ್ದಾರೆ. ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಡೋದು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ದಾರೆ ಸರ್. ಇಲ್ಲಿ ಬಂದು ಮನೆಯಲ್ಲಿ ಇದು ಮಾಡಿದ್ದಾರೆ ಸರ್. ಮಣ್ಣು ಮಾಡಿರೋದು ನೆನ್ನೆ 12 ಗಂಟೆಗೆಲ್ಲ ರೆಡಿ ಮಾಡಿಬಿಟ್ಟು 3 ಗಂಟೆಗೆ ಮಣ್ಣು ಮಾಡಿದ್ದು ಸರ್. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಜನರನ್ನ ಭಯಬೀಳಿಸುವಂತೆ ಮಾಡ್ತಾ ಇದ್ದು ಇದೀಗ ತುಮಕೂರು ನಗರದಲ್ಲಿ ನಿನ್ನೆ ಒಂದೇ ದಿನ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಎದೋಳಪ್ಪ ಅಂತ ನಾನು ಹಿಂಗೆ ಅಂತ ಇದ್ದೀನಿ. ಇಲ್ಲ ಬಿಡಪ್ಪ ಹೋದ್ರು.